ದೇವರಲ್ಲಿ ಪ್ರೀತಿಯ ದೇವಜನರೇ, ಈ ದಿನ ದೇವರು ನಮಗಾಗಿ ಕೊಟ್ಟಿರುವಂಥ ಒಂದು ಹೊಸ ತಿಂಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಭು ಕ್ರಿಸ್ತರು ನಮ್ಮೊಂದಿಗಿದ್ದಾರೆ, ನಮ್ಮನ್ನು ಕಳೆದ ತಿಂಗಳೆಲ್ಲ ನಡೆಸಿದ್ದಾರೆ. ಈ ತಿಂಗಳು ಬೆಳಂಜಾವದಲ್ಲಿ ಪ್ರಾರ್ಥನೆಯೊಂದಿಗೆ ನಾವು ಈ ಹೊಸ ತಿಂಗಳಿನ ದಿನವನ್ನು ಆರಂಭಿಸೋಣ. ಪ್ರೀತಿಯ ಪರಲೋಕದ ತಂದೆಯೇ, ಮತ್ತೊಮ್ಮೆ ಹೊಸ ತಿಂಗಳು ನೋಡಲು ನಮಗೆ ಕೃಪೆ ನೀಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಸ್ವಾಮಿ. ಕಳೆದ ತಿಂಗಳು ನಮ್ಮನ್ನು ಕಾಪಾಡಿ ನಡೆಸಿ ಆಶೀರ್ವದಿಸಿದ್ದೀರಿ. ನಿಮ್ಮ ಕರುಣೆಗೆ ಸ್ತೋತ್ರ ದೇವರೇ. ಹೊಸ ತಿಂಗಳು ಪ್ರತಿದಿನವೂ ನಿಮ್ಮ ಸನ್ನಿಧಿಯಲ್ಲಿ ನಡೆಯಲು ನಮಗೆ ಅನುಗ್ರಹಿಸಿರಿ. ನಮ್ಮ ಕುಟುಂಬ, ಕೆಲಸ, ಆರೋಗ್ಯ ಮತ್ತು ಎಲ್ಲ ಕಾರ್ಯಗಳನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಸ್ವಾಮಿ. ಎಲ್ಲ ನಮ್ಮ ಜೀವಿತವನ್ನು ನಿಮ್ಮ ಕೈಗೆ ಒಪ್ಪಿಸ್ತೇನೆ ಸ್ವಾಮಿ. ನಮ್ಮ ಜೀವನದಲ್ಲಿ ಸಂತೋಷ, ಸಮಾಧಾನ, ಆರೋಗ್ಯ ಮತ್ತು ಆಶೀರ್ವಾದ ತುಂಬಿರಲಿ ಎಂಬುದಾಗಿ ಬೇಡಿಕೊಂಡು ಪ್ರಾರ್ಥಿಸ್ತೇನೆ. ಆಮೇನ್. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು ಬರೆದಂಥ ಅಧ್ಯಾಯ 118ನೇ ವಚನ 118ನೇ ಅಧ್ಯಾಯ 24ನೇ ವಚನವಾಗಿದೆ. ಇದು ಸರ್ವೇಶ್ವರನು ಮಾಡಿದ ದಿನ, ಇದರಲ್ಲಿ ನಾವು ಹರ್ಷಿಸೋಣ, ಉಲ್ಲಾಸಿಸೋಣ ಎಂಬುದಾಗಿ ವಾಕ್ಯ ನಮಗೆ ಹೇಳುತ್ತದೆ. ಹೊಸ ತಿಂಗಳು ಎಂದರೆ ದೇವರು ನಮಗೆ ಕೊಟ್ಟಿರುವ ಹೊಸ ಅವಕಾಶ. ಕಳೆದ ತಿಂಗಳಲ್ಲಿ ಏನಾಯಿತು ಎಂಬುದನ್ನು ಬಿಟ್ಟು ಇಂದಿನಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಮುಂದೆ ಸಾಗೋಣ. ನಮ್ಮ ಯೋಜನೆಗಳು ಬದಲಾಗಬಹುದು, ಆದರೆ ದೇವರ ಯೋಜನೆಗಳು ಎಂದಿಗೂ ಬದಲಾಗುವುದಿಲ್ಲ. ಆತನ ಯೋಜನೆಗಳೇ ನಡೆಯುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ತಿಂಗಳು ಪ್ರತಿದಿನವೂ ದೇವರು ನಮ್ಮೊಂದಿಗೆ ಎಂದಿಗೂ ಇರುತ್ತಾರೆ ಎಂಬ ನಂಬಿಕೆಯಲ್ಲಿ ನಡೆಯೋಣ. ಕಷ್ಟ ಬಂದಾಗ ನಂಬಿಕೆಯಿಂದ ನಡೆಯೋಣ. ಯಾವುದೇ ಕಷ್ಟ ಬರಲಿ ಹೆದರದೆ, ಯಾವುದೇ ಸಂತೋಷ ಬರಲಿ ಹೆದರದೆ, ಯಾವುದೇ ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಈ ಹೊಸ ತಿಂಗಳು ದೇವರ ಕೃಪೆಯ ಒಂದು ಅಧ್ಯಾಯವಾಗಲಿ ಎಂಬುದಾಗಿ ನಾವು ಪ್ರತಿದಿನವೂ ನಡೆದುಕೊಳ್ಳೋಣ. ದೇವರು ನಮ್ಮ ಸಂಗಡವಿದ್ದಾರೆ, ನಾವು ಮರೆಯದಿರೋಣ. ದೇವರು ನಮ್ಮನ್ನು ಪ್ರತಿದಿನವೂ ಒಂದೊಂದು ಹೆಜ್ಜೆಯನ್ನು ಕೈ ಹಿಡಿದು ನಡೆಸುವಂತರಾಗಲಿ. ಈ ಸಮಯದಲ್ಲಿ ಈ ವಾಕ್ಯವನ್ನು ನೋಡುವ ಎಲ್ಲರನ್ನು ದೇವರು ಆಶೀರ್ವದಿಸಲಿ. ಎಲ್ಲರಿಗೂ ದೇವರ ಕೃಪೆ ದೊರಕಲಿ ಎಂಬುದಾಗಿ ಪ್ರಭು ಕ್ರಿಸ್ತರಲ್ಲಿ ಬೇಡಿಕೊಂಡು ಪ್ರಾರ್ಥಿಸ್ತೇನೆ. ಆಮೇನ್.